सुराचितलिङ्गं निर्मलभासित शोभितलिङ्गम् जन्मज दुःखविनाशकलिङ्गं तत्प्रणमामि सदा शिवलिङ्गम् ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ನಿರ್ಗುಣ ಬ್ರಹ್ಮ ಇದರ ಬಗ್ಗೆ ಮಾತಾಡಬೇಕು ಅಂತೀನಿ. ಇದುವರೆಗೂ ನೀವು ಅನೇಕ ನನ್ನ ವಿಡಿಯೋಗಳನ್ನ ನೋಡಿರಿ, ಸಹಕಾರ ಕೊಟ್ಟಿರಿ. ಇನ್ನು ಮುಂದೆನೂ ಹಾಗೆ ಸಹಕಾರ ಕೊಡಿ ಅಂತ ಹೇಳ್ಬಿಟ್ಟು ನಿಮ್ಮನ್ನು ಪ್ರಾರ್ಥನೆ ಮಾಡ್ತಾ, ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ. ಈಗ ಈ ನಿರ್ಗುಣ ಬ್ರಹ್ಮ ಯಾರು ಅಂತ ನೋಡೋಣ. ಈ ನಿರ್ಗುಣ ಬ್ರಹ್ಮ ಇವನಿಗೆ ಗುಣ ರೂಪ ಅಥವಾ ಕ್ರಿಯೆಗಳಿಂದ ಮುಕ್ತನಾದ ಪರಮಾತ್ಮ. ಇದು ಶುದ್ಧ ಚೈತನ್ಯ ಸ್ವರೂಪವಾಗಿದೆ. ಮಾಂಡೂಕ್ಯ ಉಪನಿಷತ್ತು 1:9 ಹೀಗೆ ಹೇಳುತ್ತೆ: ಅರೂಪವಕ್ಷರಂ ಯತ್ತತೋ ಪರಮಂ ಬ್ರಹ್ಮ. ಅರ್ಥ ಏನು ಅಂದರೆ, ಅರೂಪ ಅಂದರೆ ರೂಪರಹಿತ, ಅಕ್ಷರಂ ಅಂದರೆ ಅಕ್ಷರಗಳಿಂದ ಅತೀತವಾದದ್ದು ಈ ಪರಬ್ರಹ್ಮ ಅಂತ ಹೇಳ್ತಾ ಇದೆ. ಇದಾದಮೇಲೆ ಈ ಕಾಲ ಯಾವುದು? ನಿರ್ಗುಣ ಬ್ರಹ್ಮನಿಗೆ ಕಾಲ ಯಾವುದು? ಸಗುಣ ಬ್ರಹ್ಮನ ಕಾಲ ಕಾರ್ಯ ಕಾರಣಗಳಿಗೆ ಒಳಪಟ್ಟಿದ್ದಾನೆ. ಇವನು ಗುಣಗಳೆಂದರೆ ಸೃಷ್ಟಿ, ಸ್ಥಿತಿ, ಸಂಹಾರ, ವಿಷ್ಣು, ಶಿವ, ಬ್ರಹ್ಮ ಅಂತ ಈಶಾವಾಸ್ಯ ಉಪನಿಷತ್ತು 8 ಪ್ರಕಾರ ಹೇಳುತ್ತೆ. ಸಪರ್ಯಗಾತ್ ಶುಕ್ರಂ ಅಕಾಯಮವ್ರಣಂ. ಅರ್ಥ, ಅವನು ಸರ್ವವ್ಯಾಪಿ, ನಿರ್ಮಲ, ಅಕಾಯ, ನಿರ್ವಿಕಾರ ಅಂತ. ಅದರಿಂದ ಸಗುಣ ಬ್ರಹ್ಮನಿಗೆ ಕಾಲ ಹೇಳ್ಬೋದು, ನಿರ್ಗುಣ ಬ್ರಹ್ಮನಿಗೆ ಕಾಲ ಖಂಡಿತವಾಗಿಯೂ ಹೇಳಲಿಕ್ಕಾಗಲ್ಲ. ಈ ನಿರ್ಗುಣ ಬ್ರಹ್ಮನನ್ನು ಯಾರು ಸೃಷ್ಟಿ ಮಾಡಿದ್ರಪ್ಪ? ಹಾಗಾದರೆ ನಿರ್ಗುಣ ಬ್ರಹ್ಮನು ನಿತ್ಯ ಮತ್ತು ಸ್ವಯಂ ಪ್ರಭು. ಈ ಬೃಹದಾರಣ್ಯಕ ಉಪನಿಷತ್ತು 4:25 ಹೇಳುತ್ತೆ: ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ. ಅಂದರೆ ಅವನು ಅಧಃ, ಅವನಿಗೆ ಹುಟ್ಟಿಲ್ಲ. ಅವನಿಗೆ ನಿತ್ಯ, ಅವನು ನಿತ್ಯ ಯಾವಾಗಲೂ ಇರ್ತಕ್ಕಂಥವನು, ಶಾಶ್ವತ. ಆದ್ದರಿಂದ ಇವನು ಪುರಾಣ, ಇವನಿಗೆ ಹಿಂದಿನ ಇದು ಗೊತ್ತೇ ಇಲ್ಲ ಅವನಿಗೆ. ಆದ್ದರಿಂದ ಇವನ್ನ ನ ಹನ್ಯತೆ, ಹಾಳು ಮಾಡಲಿಕ್ಕಾಗಲ್ಲ. ಆದ್ದರಿಂದ ಇವನು ಅಜನೋ ಅಂದರೆ ಜನನರಹಿತನೋ, ನಿತ್ಯನೋ, ಶಾಶ್ವತನೋ ಮತ್ತು ಹಾಳಾಗದೇ ಇರ್ತಕ್ಕಂಥವನು ಅಂತ ಹೇಳ್ತೇನೆ. ಹಾಗಾದರೆ ಈ ನಿರ್ಗುಣ ಬ್ರಹ್ಮನ ಆಕಾರ ಏನಪ್ಪ ಅಂದರೆ, ನಿರ್ಗುಣ ಬ್ರಹ್ಮನಿಗೆ ಆಕಾರ ಇಲ್ಲವೇ ಇಲ್ಲ. ಛಾಂದೋಗ್ಯ ಉಪನಿಷತ್ತು ಏನು ಹೇಳುತ್ತೆ? ನೇತಿ ಇದಲ್ಲ ಅಂತ ಸೂಚಿಸುತ್ತೆ. ಈ ಮನುಷ್ಯನಿಗೆ ನಿರ್ಗುಣ ಬ್ರಹ್ಮನಿಗೆ ಏನು ಸಂಬಂಧ? ಮನುಷ್ಯನಿಗೂ ನಿರ್ಗುಣ ಬ್ರಹ್ಮನಿಗೂ ಯಾವ ಸಂಬಂಧ ಅಂತ ನೋಡಬೇಕು ಅಂದರೆ, ಆತ್ಮ ಮತ್ತು ಬ್ರಹ್ಮ ಒಂದೇ. ಛಾಂದೋಗ್ಯ ಉಪನಿಷತ್ತು 6:8 ತತ್ವಮಸಿ ಅಂತ ಸಾರಿ ಹೇಳಿದೆ. ಅದರಿಂದ ಅರ್ಥ ಏನಪ್ಪ ಅಂದರೆ, ನೀನೇ ಅದು ಅಂತ. ಅದರಿಂದ ನಿರ್ಗುಣ ಬ್ರಹ್ಮ ಸಗುಣ ಬ್ರಹ್ಮಂಗೆ ನಮ್ಮನ್ನು ಹೋಲಿಸ್ಲಿಕ್ಕಾಗಲ್ಲ. ನಿರ್ಗುಣ ಬ್ರಹ್ಮನಿಗೆ ನಮ್ಮನ್ನು ಹೋಲಿಸ್ಕೋಬೋದು ಅಂತ ಹೇಳ್ಬಿಟ್ಟು. ಈ ನಿರ್ಗುಣ ಬ್ರಹ್ಮನನ್ನು ಧ್ಯಾನ ಮಾಡೋದಾದರೂ ಹೇಗೆ ಅಂದರೆ, ರೂಪ ಗುಣಗಳನ್ನು ತ್ಯಜಿಸಿ ಅಹಂ ಬ್ರಹ್ಮಾಸ್ಮಿ ಎಂಬ ಜ್ಞಾನದಿಂದ ಮಾಂಡೂಕ್ಯ ಉಪನಿಷತ್ತು
12 ಓಂಕಾರದ ಮೂಲಕ ಇದನ್ನು ವಿವರಿಸುತ್ತೆ. ಆದ್ದರಿಂದ ಓಂಕಾರವನ್ನು ಧ್ಯಾನ ಮಾಡೋದ್ರಿಂದ ನಿರ್ಗುಣ ಬ್ರಹ್ಮ ಒಲಿತಾನೆ ಅಂತ ಹೇಳ್ಬಿಟ್ಟು. ಇವನ ಇರುವಿಕೆಯನ್ನು ಹೇಗೆ ತಿಳಿಯೋದಪ್ಪ ಅಂದರೆ ಸ್ವಯಂ ಪ್ರಜ್ಞೆಯ ಮೂಲಕ ಕಠೋಪನಿಷತ್ತು 2, 3, 12 ಹೇಳುತ್ತೆ, ಆತ್ಮಾನಂ ರಥಿನಂ ವಿದ್ಧಿ ಅಂತ. ಅರ್ಥ ಅಂದರೆ ಆತ್ಮನನ್ನು ರಥದ ನಿಯಂತ್ರಕನಾಗಿ ತಿಳಿ ಅಂತ. ಇವನ ಶಕ್ತಿ ಏನಪ್ಪ ಅಂದರೆ ನಿರ್ಗುಣ ಬ್ರಹ್ಮನ ಶಕ್ತಿ ಅದ್ವಿತೀಯ ಮತ್ತು ಅನಂತ. ಇದನ್ನು ನಾವು ಎಣಿಸ್ಲಿಕ್ಕೆ ಆಗಲ್ಲ. ಇದು ಮಾಂಡೂಕ್ಯ ಉಪನಿಷತ್ತು 2:2-10 ಹೇಳಿದ್ದೆ, ಯಸ್ಯಾಜ್ಞೆಯ ತಪತ್ಯರ್ಕ ಅಂತ. ಅರ್ಥ ಏನಪ್ಪ ಅಂದರೆ ಅವನ ಆಜ್ಞೆಯಿಂದ ಸೂರ್ಯ ಬೆಳಗ್ತಾನೆ ಅಂತ. ಆದ್ದರಿಂದ ಇವನ ಇದನ್ನು ಶಕ್ತಿನ ನಾವೇನು ಅಂತ ತಿಳ್ಕೊಳ್ಳೋದು ಎಷ್ಟೋ. ಯಾಕೆಂದರೆ ಸಪ್ತದಿಶೋ ನಾನಾ ಸೂರ್ಯ ಸಪ್ತಹೂತ ಋತ್ವಿಜ ದೇವ ಆದಿತ್ಯಾಗೆ ಸಪ್ತಾಹ ಅಂತ ಹೇಳುತ್ತೆ, ಹೌದಲ್ವಾ? ಅದರಿಂದ ನಾನಾ ಸೂರ್ಯರು 7 ದಿಕ್ಕುಗಳಲ್ಲೂ ಅನೇಕ ಕೋಟ್ಯಾನುಕೋಟಿ ಸೂರ್ಯರಿದ್ದಾರೆ. ಹಾಗೆಯೇ ಇಲ್ಲಿ ಇನ್ನೊಂದು ಕಡೆ ಹೇಳುತ್ತೆ, ಭೀಷಾಸ್ಪಾದ್ವಾತಃ ಪವತೆ ಭೀಷೋದೇತಿ ಸೂರ್ಯ ಭೀಷಾಸ್ಪಾದಗ್ನಿಶ್ಚೇಂದ್ರಶ್ಚ ಮೃತ್ಯರ್ಧಾವತಿ ಪಂಚಮೈತಿ. ಆದ್ದರಿಂದ ಇವನ ಭಯದಿಂದನೇ ಗಾಳಿ ಬೀಸುತ್ತೆ. ಭೀಷಾವುದೇತಿ ಸೂರ್ಯ, ಇವನ ಭಯದಿಂದನೇ ಸೂರ್ಯ ಉದಯಿಸ್ತಾನೆ. ಭೀಷಾಸ್ಪಾದಗ್ನಿಶ್ಚೇಂದ್ರಶ್ಚ, ಇವನ ಭಯದಿಂದ ಅಗ್ನಿ, ಇಂದ್ರ, ಯಮ, ನಿವೃತ್ತಿ, ವರುಣ, ವಾಯು, ಕುಬೇರ, ಈಶಾನ್ಯ ಇತ್ಯಾದಿ ಎಲ್ಲ ದಿಕ್ಪಾಲಕರು ತನ್ನ ಕೆಲಸ ಅಂತ ಹೆದರ್ಕೊಂಡು ಮಾಡ್ತಾರೆ. ಮೃತ್ಯುಧಾವತಿ ಪಂಚಮಿತಿ, ಆ ಮೃತ್ಯುದೇವತೆಯಾಗಿರ್ತಕ್ಕಂಥ ಯವನೇ ಓಡೋಗ್ತಾನಂತೆ. ಏಕೆಂದರೆ ನನ್ನ ಕೆಲಸ ಮಾಡಲಿಲ್ಲ ಅಂದರೆ, ನಾನು ಶಾಸನ ಮಾಡಲಿಲ್ಲ ಅಂದರೆ ನನ್ನನ್ನು ಇವನು ದಂಡಿಸ್ತಾನೆ ಅಂತ. ಆದ್ದರಿಂದ ಇಂಥ ಅನೇಕ ಕೋಟ್ಯಾನುಕೋಟಿ ಸೂರ್ಯರಿಗೆ ಕೋಟ್ಯಾನುಕೋಟಿ ಗ್ರಹಗಳು ಅದನ್ನೆಲ್ಲ ತನ್ನ ಕೆಲಸ ಮಾಡುವಂತೆ ಹಿಡಿದಿಟ್ಕೊಂಡಿರ್ತಕ್ಕಂಥ ಆ ಶಕ್ತಿನೇ ಈ ನಿರ್ಗುಣ ಬ್ರಹ್ಮ. ಆದ್ದರಿಂದ ಇವನಿಗೆ ಯಾವ ಆಕಾರ ಹೇಳಿ ನೋಡೋಣ. ಆದ್ದರಿಂದ ನಿರಾಕಾರವಾಗಿರ್ತಕ್ಕಂಥ ಮಹಾನ್ ಚೈತನ್ಯ ಇವನು ಅಂತ. ಇವನ ಶಕ್ತಿಯನ್ನು ಪಡೆಯಬಹುದಾ ಹೇಗೆ ಅಂದರೆ, ಶಕ್ತಿಯನ್ನು ಪಡೆಯುವುದು ಅಲ್ಲ, ಆತ್ಮ ಸಾಕ್ಷಾತ್ಕಾರದಿಂದ ಅನುಭವಿಸುವುದು ಅಂತ ಇದು. ಬೃಹದಾರಣ್ಯಕ ಹೇಳುತ್ತೆ, ಆತ್ಮಾವ ಅರೇ ದ್ರಷ್ಟವ್ಯ, ಅರ್ಥ ಆತ್ಮನನ್ನು ಸಾಕ್ಷಾತ್ಕರಿಸಬೇಕು ಅಂತ. ಈ ಉಪನಿಷತ್ತುಗಳ ಆಧಾರದ ಮೇಲೆ ಸಾರಾಂಶ, ನಿರ್ಗುಣ ಬ್ರಹ್ಮ ಅನಂತ, ನಿತ್ಯ ಮತ್ತು ಸರ್ವವ್ಯಾಪಿ. ಅವನನ್ನು ಜ್ಞಾನ, ಧ್ಯಾನ ಮತ್ತು ಗುರುಮಾರ್ಗದಿಂದ ಅರಿಯಲಾಗುತ್ತೆ. ಅದರಿಂದ ಸದ್ಗುರುಗಳು ಯಾರು ಸಿಗ್ತಾರೋ ಅಂಥವನಿಗೆ ಇದು ಒಲಿಯುತ್ತೆ. ಆದ್ದರಿಂದ ಒಳ್ಳೆಯ ಗುರುಗಳನ್ನು ಪಡೆದು ಅವನನ್ನು ಸಾಕ್ಷಾತ್ಕರಿಸ್ಕೋಬೇಕು. ಇಲ್ಲಿ ಮುಖ್ಯವಾಗಿ ನಿರ್ಗುಣ ಬ್ರಹ್ಮದ ಕಾಲ ಪ್ರಭಾವ. ಈ ನಿರ್ಗುಣ ಬ್ರಹ್ಮ ಮತ್ತು ಸಗುಣ ಬ್ರಹ್ಮದ ವ್ಯತ್ಯಾಸ ಏನಪ್ಪ ಅಂತಂದರೆ, ಸಗುಣ ಗುಣರೂಪಗಳನ್ನು ಹೊಂದಿದೆ, ನಿರ್ಗುಣ ನಿರಾಕಾರ ಅಂತ. ಈಶಾವಾಸ್ಯ ಉಪನಿಷತ್ತು ಸಪರ್ಯಗಾತ್ ಶುಕ್ರಂ ಅಕಾಯಮವ್ರಣಂ, ಸಪರ್ಯಗಾತ್ ಶುಕ್ರಮಕಾಯಮವ್ರಣಂ ಅಂತ ಹೇಳುತ್ತೆ. ಈ ನಿರ್ಗುಣ ಬ್ರಹ್ಮನು ಹೇಗೆ ತಿಳಿಬೋದು ನಮ್ಮನ್ನ ಅಂತಂದರೆ, ಆತ್ಮಜ್ಞಾನದಿಂದ. ಶ್ಲೋಕ ಕಠೋಪನಿಷತ್ತು ಆತ್ಮಾನಂ ರಥಿನಂ ವಿದ್ಧಿ ಅಂತ ಹೇಳಿದೆ. ನಿರ್ಗುಣ ಬ್ರಹ್ಮನನ್ನು ಹೇಗೆ ಧ್ಯಾನ ಮಾಡ್ಬೋದು ಅಂದರೆ, ಓಂ ಮಂತ್ರದ ಮೂಲಕ ಅಥವಾ ನಿರಾಕಾರ ಚಿಂತನೆಯ ಮೂಲಕ ಮಾಡ್ಬೋದು. ಮಾಂಡೂಕ್ಯ ಉಪನಿಷತ್ತು 12ರಲ್ಲಿ
ಓಂಕಾರೇಣ ಇವಧ್ಯಾಯೇತ್ ಅಂತ ಸ್ಪಷ್ಟವಾಗಿ ಹೇಳಿದೆ. ಆದ್ದರಿಂದ ನಿರ್ಗುಣ ಬ್ರಹ್ಮನನ್ನು ಅರಿಬೇಕು ಅಂದರೆ ಓಂಕಾರ ಒಂದೇ. ಓಮಿತ್ಯೇತದಕ್ಷರಂ ಅಂತ ಹೇಳ್ಬಿಟ್ಟು ಓಮಿತ್ಯೇಕಾಕ್ಷರಂ ಬ್ರಹ್ಮ. ಈ ನಿರ್ಗುಣ ಬ್ರಹ್ಮ ಯಾವುದು ಅಂತಂದರೆ ಓಂಕಾರ ಒಂದೇ. ಅದರಿಂದ ಅವನನ್ನು ಸಂಪೂರ್ಣವಾಗಿ ಪಡಿಬೋದು ಅಂತ. ನಿರ್ಗುಣ ಬ್ರಹ್ಮನ ಶಕ್ತಿ ಏನಪ್ಪ? ಅವನೊಂದು ಸರ್ವಶಕ್ತ. ಮುಂಡಕ ಉಪನಿಷತ್ತು ಯಸ್ಯಾಜ್ಞೆಯ ತಪತ್ಯರ್ಕ ಅಂತ ಆಗಲೇ ನಿಮಗೆ ಹೇಳಿದ್ದೆ. ಆದ್ದರಿಂದ ನಿರ್ಗುಣ ಬ್ರಹ್ಮ ಮತ್ತು ಜೀವಾತ್ಮನ ಸಂಬಂಧ ತತ್ವಮಸಿ ಅಂತ ನಿಮಗೆ ಹೇಳಿದ್ದೀನಿ. ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ಈ ನಿರ್ಗುಣ ಬ್ರಹ್ಮನಿಗೆ ಅಂದರೆ ಮಾಯೆ ಮತ್ತು ನಿರ್ಗುಣ ಬ್ರಹ್ಮನಿಗೆ ಸಂಬಂಧ ಏನಪ್ಪ ಅಂತಂದರೆ, ಮಾಯೆ ಬ್ರಹ್ಮನ ಶಕ್ತಿ, ಅದು ಜಗತ್ತನ್ನು ಪ್ರಕಟಿಸುತ್ತೆ. ಆದರೆ ಬ್ರಹ್ಮನನ್ನು ಮರೆ ಮಾಡೋದು ಆಗೋದಿಲ್ಲ. ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ 4:10 ಯಾಂತಾಂ ಶಕ್ತಿಂ ಚಲಾಚಲಂ ಅರ್ಥ, ಅವನ ಶಕ್ತಿಯಿಂದ ಚಲ ಅಚಲಗಳು ಇವೆ ಅಂತ. ನಿರ್ಗುಣ ಬ್ರಹ್ಮನನ್ನು ತಿಳಿಯಲು ಕರ್ಮದ ಪಾತ್ರ ಏನು? ಈ ನಿಷ್ಕಾಮ ಕರ್ಮವೇ ಮುಕ್ತಿಗೆ ದಾರಿ. ಭಗವದ್ಗೀತೆ ಹೇಳುತ್ತೆ, ತಸ್ಮಾದಸಕ್ತ ಸತತಂ ಕಾರ್ಯಂ ಕರ್ಮ ಸಮಾಚಾರ. ಆದ್ದರಿಂದ ಕರ್ಮವನ್ನು ಮಾಡು ಅಂತ ಹೇಳ್ಬಿಟ್ಟು ಹೇಳ್ತಾ ಇದೆ. ಕರ್ಮಕಾಂಡಗಳು ನಿರ್ಗುಣ ಬ್ರಹ್ಮನನ್ನು ತಲುಪಿಸುವುದೇ ಅಂತಂದರೆ ಇಲ್ಲ. ಕರ್ಮಕಾಂಡಗಳು ಸಗುಣ ಉಪಾಸನೆಗೆ ಸೀಮಿತ. ಆದ್ದರಿಂದ ನಿರ್ಗುಣ ಉಪಾಸನೆಗೆ ಓಂಕಾರ ಒಂದೇ. ಮುಂಡಕೋಪನಿಷತ್ತು ನಯಮಾತ್ಮ ಬಲಹೀನೇನ ಲಭ್ಯ ಅರ್ಥ ಏನು ಅಂದರೆ, ಆತ್ಮನನ್ನು ದುರ್ಬಲರಿಗೆ ಸಿಗುವುದಿಲ್ಲ ಅಂತ. ನಾಯಮಾತ್ಮ ಬಲಹೀನೇನ ಲಭ್ಯ, ಆತ್ಮನನ್ನು ದುರ್ಬಲರಿಗೆ ಸಿಗೋದಿಲ್ಲ ಅಂತೇಳ್ಬಿಟ್ಟು ಹೇಳುತ್ತೆ. ನಿರ್ಗುಣ ಬ್ರಹ್ಮ ಮತ್ತು ಆತ್ಮ ಒಂದೇನಾ ಅಂತಂದರೆ ಹೌದು. ಅಹಂ ಬ್ರಹ್ಮಾಸ್ಮಿ ಎಂಬುದು ಉಪನಿಷತ್ತುಗಳ ಸಾರ. ಬೃಹದಾರಣ್ಯಕೋಪನಿಷತ್ತು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳುತ್ತೆ. ಮೌನದಿಂದ ನಿರ್ಗುಣ ಬ್ರಹ್ಮನನ್ನು ಅರಿಯಲು ಹೇಗೆ ಅಂದರೆ, ಮನಸ್ಸಿನ ಎಲ್ಲ ಹಂಗುಗಳನ್ನು ನಿಲ್ಲಿಸಿದಾಗ ಬ್ರಹ್ಮ ಪ್ರಕಟಣೆ ಆಗುತ್ತೆ. ಮಾಂಡೂಕ್ಯ ಉಪನಿಷತ್ತು ಯಚ್ಛಾನ್ಯದ್ವಿಕ್ರಿಯಾದ್ ಪ್ರತಿಷ್ಠಂ ಅಂತ, ಯಚ್ಛಾನದ್ವಿಕ್ರಿಯಾ ಪ್ರತಿಷ್ಠಂ ಅಂತ. ಆದ್ದರಿಂದ ಈ ನಿರ್ಗುಣ ಬ್ರಹ್ಮನನ್ನು ವರ್ಣಿಸಲು ಉಪನಿಷತ್ತುಗಳು ಏನು ಹೇಳ್ತವೆ ಅಂದರೆ, ಬೃಹದಾರಣ್ಯಕ ಉಪನಿಷತ್ತು ಅನಂತರೂಪಮಕ್ಷರಂ ಅಂತ, ನೇತಿ ನೇತಿ ಇದಲ್ಲ ಎಂಬ ನಿರಾಕರಣೆಯ ಮಾರ್ಗ ಅಂತ ಹೇಳ್ಬಿಟ್ಟು ಹೇಳಿದ್ದೆ. ನಿರ್ಗುಣ ಬ್ರಹ್ಮ ಮತ್ತು ಬೌದ್ಧರ ಶೂನ್ಯತೆಗೆ ವ್ಯತ್ಯಾಸ ಏನಪ್ಪ ಅಂದರೆ, ಶೂನ್ಯತೆ ನಾಸ್ತಿಕತೆಯ ಸಿದ್ಧಾಂತ, ನಿರ್ಗುಣ ಬ್ರಹ್ಮ ಸಚ್ಚಿದಾನಂದ. ತೈತ್ರೇಯ ಉಪನಿಷತ್ತು ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ಹೇಳ್ಬಿಟ್ಟು ಹೇಳುತ್ತೆ. ಆದ್ದರಿಂದ ಸತ್ಯ ಜ್ಞಾನ ಅನಂತವೇ ಬ್ರಹ್ಮ ಅಂತ. ಈ ಸಗುಣದಿಂದ ನಿರ್ಗುಣಕ್ಕೆ ಹೇಗೆ ಪ್ರಯಾಣ ಅಂತ ಕೇಳಿದ್ರೆ, ಗುರುವಿನ ಮಾರ್ಗದರ್ಶನದಲ್ಲಿ ಸಾಧನ ಚತುಷ್ಟಯ, ವಿವೇಕ, ವೈರಾಗ್ಯ, ಷಟ್ಸಂಪತ್ತಿ, ಮುಮುಕ್ಷತ್ವ. ಇದರಿಂದ ನಾವು ಸಗುಣದಿಂದ ಬ್ರಹ್ಮಕ್ಕೆ ನಿರ್ಗುಣಕ್ಕೆ ಪ್ರಯಾಣ ಮಾಡುವುದು. ಕಠೋಪನಿಷತ್ತು ಉತ್ತಿಷ್ಠತ ಜಾಗೃತ ಪ್ರಾಪ್ಯ ವರಾನ್ ನಿಬೋಧತೆ ಅಂತ ಹೇಳ್ಬಿಟ್ಟು ಹೇಳಿದೆ. ಈ ಸ್ವಯಂ ಸಾಕ್ಷಾತ್ಕಾರದ ಮಹತ್ವ ಏನಪ್ಪ ಅಂದರೆ, ಆತ್ಮಜ್ಞಾನವೇ ಮೋಕ್ಷದ ಕೀಲಿಕೈ ಅಂತ ಹೇಳುತ್ತೆ. ಚಾಂದೋಗ್ಯ ಉಪನಿಷತ್ತು ತತ್ವಮಸಿ ಅಂತ ಹೇಳಿದೆ.
ಇಲ್ಲಿ ಭಾವನೆಗಳು ನಿರ್ಗುಣ ಬ್ರಹ್ಮನ ಅನುಭವದ ಮೇಲೆ ಪರಿಣಾಮ ಬೀರುತ್ತಾ ಅಂತ ಕೇಳಿದ್ರೆ, ಭಾವನೆಗಳು ಮನಸ್ಸಿನ ಸೀಮೆಗಳು, ಬ್ರಹ್ಮ ಅವುಗಳಿಗೆ ಅತೀತ ಅಂತ ಹೇಳ್ಬೋದು. ಆದ್ದರಿಂದ ಶ್ಲೋಕ ಏನಪ್ಪ ಹೇಳುತ್ತೆ ಅಂದರೆ, ಕೈವಲ್ಯ ಉಪನಿಷತ್ತು ನಿರ್ವಿಕಲ್ಪ ನಿರಾಭಾಸ ಅಂತ ಹೇಳುತ್ತೆ. ನಿರ್ಗುಣ ಬ್ರಹ್ಮಣ ಅರಿವಿನ ಅಡಚಣೆಗಳು ಯಾವುದಪ್ಪ ಅಂದರೆ ಅಹಂಕಾರ, ಅಜ್ಞಾನ, ಮೋಹ. ಈ ಮೂರನ್ನು ಬಿಡಬೇಕು. ಆದ್ದರಿಂದ ನಾನು ಅನ್ನೋದ್ಬಿಟ್ಟು ಎಲ್ಲವೂ ಭಗವಂತ ಅಂತ ಅಂದ್ಕೊಳ್ತಕ್ಕಂಥದ್ದು. ನಮ್ಮ ಕತ್ತಲೆಯ ಬೆಳಕು, ಅಜ್ಞಾನ, ಮೋಡ ನಮಗೇನು ಕಳ್ಕೊಂಡಿದೆ ಅದು ಹೋಗಬೇಕು. ಮೋಹ ಅನ್ನೋದು ಬಿಡಬೇಕು. ಮುಂಡಕೋಪನಿಷತ್ತು ಅವಿದ್ಯಾಯಾಮ್ ಅಂತರೇ ವರ್ತಮಾನಾಃ ಅಂತ ಹೇಳಿದೆ. ನಿರ್ಗುಣ ಬ್ರಹ್ಮನಿಗೆ ಕಾಲದ ಪರಿಕಲ್ಪನೆ ಅನ್ವಯಿಸುತ್ತಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಇಲ್ಲ. ಅವನು ಕಾಲದ ಸೃಷ್ಟಿಕರ್ತ, ಅವನು ಕಾಲಾತೀತ. ಅವನು ಶ್ವೇತಾಶ್ವತರ ಉಪನಿಷತ್ತು ಕಾಲಃ ಕದಯತಾಮಹಂ ಅಂತ 6:5 ಹೇಳಿದೆ. ಗುರುವಿನ ಪಾತ್ರ ಏನಪ್ಪ ಇಲ್ಲಿ ಅಂದರೆ, ಗುರು ಜ್ಞಾನ ಪ್ರಕಾಶಕ. ಆದ್ದರಿಂದ ಯಾವಾಗ ಕತ್ತಲೆ ಇದ್ದೋ ಬೆಳಕು ಬಂದಾಗ ಕತ್ತಲೆ ಮಾಯ ಆಗಿಬಿಡುತ್ತೆ, ಗುರು ಬಂದಾಗ ಅಜ್ಞಾನ ಮಾಯ ಆಗುತ್ತೆ. ಅದಕ್ಕೋಸ್ಕರ ಗುರುವಿನ ಪಾತ್ರ ಅತಿ ಶ್ರೇಷ್ಠ. ಗುರುವೇ ಇಲ್ದಲೇ ನಾನು ಮೆರಿತೀನಿ ಅಂದರೆ ನಾವು ಅಂಧಕಾರದಲ್ಲಿದ್ದೀವಿ ಅಂತಲೇ ಅರ್ಥ. ಅದು ಗುರು ಅಂದರೆ ಕಣ್ಣು ಅಂತ. ಆ ಕಣ್ಣಿನ ಬೆಳಕು ನಮಗಿಲ್ಲ ಅಂತಂದಮೇಲೆ ಏನಿದ್ರೇನು ಪ್ರಯೋಜನ? ಛಾಂದೋಗ್ಯೋಪನಿಷತ್ತು ಆಚಾರ್ಯವಾನ್ ಪುರುಷೋ ವೇದ ಅಂತ ಸಾರಿ ಹೇಳುತ್ತಲ್ವಾ. ಈ ನಿರ್ಗುಣ ಬ್ರಹ್ಮನನ್ನು ವರ್ಣಿಸಲು ಉಪನಿಷತ್ತುಗಳು ಹೇಗೆ ಸಾಧ್ಯವಾಯಿತು ಅಂದರೆ, ನಿರಾಕರಣೆಯ ಮೂಲಕ. ಅನಂತ, ಅವ್ಯಕ್ತ ಅಂತ ಸೂಚಿ. ಬೃಹದಾರಣಿಕ ಉಪನಿಷತ್ತು 3:8 ಅನೇನ ಜೀವೇನಾತ್ಮನ ಅಂತ ಹೇಳ್ಬಿಟ್ಟು ಹೇಳಿದೆ. ನಿರ್ಗುಣ ಬ್ರಹ್ಮನ ಅನುಭವಕ್ಕೆ ಸಿದ್ಧವಾಗುವ ಮಾರ್ಗ ಯಾವುದಪ್ಪ ಅಂದರೆ, ಯಮ ನಿಯಮ ಅನುಷ್ಠಾನ ಮಾಡಬೇಕಾದ್ರೆ ಯಮ ನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ನಾವು ಮಾಡಿದಾಗ ನಮಗೆ ಸಿದ್ಧಿ ಆಗುತ್ತೆ, ಮನಸ್ಸು ಶುದ್ಧಿ ಆಗುತ್ತೆ. ಯಾವಾಗ ಮನಸ್ಸು ಶುದ್ಧಿ ಆಗುತ್ತೋ ನಿರ್ಗುಣ ಬ್ರಹ್ಮನ ಅನುಭವ ಆಗುತ್ತೆ. ಆದ್ದರಿಂದ ಇದನ್ನೆಲ್ಲ ಆಚರಣೆ ಮಾಡಬೇಕಾಗುತ್ತೆ. ತೈತ್ರೇಯ ಉಪನಿಷತ್ತು ಸತ್ಯಂಬದ ಧರ್ಮಂಚರ ಅಂತ ಹೇಳಿದ್ರಿಂದ ನಾವು ಆ ಮಾರ್ಗದಲ್ಲಿ ಹೋಗಬೇಕಾಗತ್ತೆ. ಓಂಕಾರದ ಮಹತ್ವ ಏನಪ್ಪ ಅಂದರೆ, ಓಂ ನಿರ್ಗುಣ ಬ್ರಹ್ಮನ ಪ್ರತೀಕ. ಅದರಿಂದ ಮಾಂಡೂಕ್ಯ ಉಪನಿಷತ್ತು ಓಮಿತ್ಯೇತದಕ್ಷರಂ ಇದಂ ಸರ್ವಂ ಅಂತ ಹೇಳಿದೆ. ಓಂ ಇತ್ಯೇತದೋ ಅಕ್ಷರಂ ಇದಂ ಸರ್ವಂ ಅಂತ ಅಷ್ಟು ಚೆನ್ನಾಗಿ ಹೇಳಿರ್ಬೇಕಾದ್ರೆ ನಾವು ಓಂಕಾರವನ್ನು ಧ್ಯಾನ ಮಾಡಬೇಕು. ಆವಾಗ ನಿರ್ಗುಣ ಬ್ರಹ್ಮ ಹೊಲಿತೆ. ಸಗುಣ ಬ್ರಹ್ಮ ಶಾಶ್ವತ ಅಲ್ಲ, ಅಶಾಶ್ವತ. ನಿರ್ಗುಣ ಶಾಶ್ವತ, ಮೋಕ್ಷ ಅಂತ. ಈ ಸರ್ವದ ಮುಕ್ತಿ ಮತ್ತು ಆನಂದ ಏನು? ನಿರ್ಗುಣ ಬ್ರಹ್ಮನನ್ನು ಅರಿತವರ ಸ್ಥಿತಿ ಏನಪ್ಪ ಅಂದರೆ, ಯಾವಾಗಲೂ ಮುಕ್ತನಾಗಿರ್ತಾನೆ ಮತ್ತು ಆನಂದವಾಗಿರ್ತಾನೆ. ಕೈವಲ್ಯ ಉಪನಿಷತ್ತು 9 ಜೀವನ್ಮುಕ್ತ ಸಚೋಚ್ಯತೆ ಅಂತ ಹೇಳುತ್ತೆ. ಆದ್ದರಿಂದ ಸಚೋಚ್ಯತೆ ಜೀವನ್ಮುಕ್ತ ಅಂದರೆ ಯಾರು? ಸರ್ವದಾ ಮುಕ್ತಿ ಮತ್ತು ಆನಂದವನ್ನು ಹೊಂದೋನು ಅಂತ. ಈ ನಿರ್ಗುಣ ಬ್ರಹ್ಮ ಮತ್ತು ಬ್ರಹ್ಮಾಂಡದ ಸೃಷ್ಟಿ ಸಂಹಾರ ಇದು ಏನಪ್ಪ ಅಂದರೆ, ಅವನು ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣ, ಆದರೆ ಅವುಗಳಿಂದ ಅವನು ಬದ್ಧನಲ್ಲ ಅಂತ. ಅವನು ಯಾವುದಕ್ಕೂ ಅಂಟ್ಕೊಂಡಿರಲ್ಲ, ಎಲ್ಲವೂ ಮಾಡ್ತಾನೆ, ಆದರೆ ಅವನು ಅದಕ್ಕೆ ಅಂಟಿಕೊಂಡಿರಲ್ಲ ಅಂತ.
ಈಶಾವಾಸ್ಯ ಉಪನಿಷತ್ತು ಸಪರ್ಯಗಾತ್ ಶುಕ್ರಂ ಅಕಾಯಂ ಅವ್ರಣಂ ಅಂತ ಹೇಳ್ಬಿಟ್ಟು ಹೇಳಿದೆ. ಆದ್ದರಿಂದ ಈ ವೈರಾಗ್ಯದ ಪಾತ್ರ ಏನಪ್ಪ ಅಂದರೆ ವಿಷಯಗಳ ಬಂಧನದಿಂದ ಮನಸ್ಸನ್ನು ಮುಕ್ತಿಗೊಳಿಸುತ್ತೆ ಅಂತ. ಭಗವದ್ಗೀತೆ ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಂತ ಹೇಳಿದೆ. ಉಪನಿಷತ್ತುಗಳಲ್ಲಿ ನಿರ್ಗುಣ ಬ್ರಹ್ಮನ ರೂಪಗಳು ಏನಪ್ಪ, ರೂಪಕಗಳು ಏನಪ್ಪ ಅಂದರೆ ನಿರ್ಗುಣನನ್ನು ಆಕಾಶ, ಪ್ರಕಾಶ, ಶಾಂತಿ ಅಂತ ವರ್ಣಿಸಲಾಗಿದೆ. ಛಾಂದೋಗ್ಯ ಉಪನಿಷತ್ತು ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಒತ್ತಿ ಹೇಳಿದೆ. ಈ ಸಚ್ಚಿದಾನಂದ ಎಂಬ ಪದದ ಅರ್ಥ ಏನಪ್ಪ ಅಂದರೆ ಸತ್ ಅಸ್ತಿತ್ವ, ಚಿತು ಚೈತನ್ಯ, ಆನಂದ ಪರಮಾನಂದ ಅಂತ. ತೈತರೇಯ ಉಪನಿಷತ್ತು ಎರಡೂ ಒಂದರಲ್ಲಿ ಸತ್ಯಜ್ಞಾನಂ ಅನಂತಂ ಬ್ರಹ್ಮ ಅಂತ ಹೇಳಿದೆ. ಈ ದೈನಂದಿನ ಜೀವನದಲ್ಲಿ ನಿರ್ಗುಣ ಬ್ರಹ್ಮನ ಸ್ಮರಣೆ ಹೇಗೆ ಅಂತ ಕೇಳಿದರೆ ಪ್ರತಿ ಕ್ರಿಯೆಯನ್ನು ಭಗವದರ್ಪಣವಾಗಿ ಮಾಡ್ತಕ್ಕಂಥದ್ದು. ಭಗವದ್ಗೀತೆ ಹೇಳುತ್ತೆ ಯತ್ ಕರೋಷಿ ಯದಶ್ನಾಸಿ ಅಂತ. ಈ ಇತರ ಮತಗಳ ದೇವತೆಗಳು ಮತ್ತು ನಿರ್ಗುಣ ಬ್ರಹ್ಮ ಇದೇನಪ್ಪ ಅಂದರೆ ಎಲ್ಲ ದೇವತೆಗಳು ಸಗುಣ ರೂಪಗಳು, ನಿರ್ಗುಣ ಅವುಗಳಿಗೆ ಆಧಾರ. ಋಗ್ವೇದ 1:16 ಏನು ಹೇಳಿದೆ ಅಂದರೆ ಏಕಂ ಸದ್ವಿಪ್ರ ಬಹುಧಾ ವದಂತಿ ಅಂತ ಹೇಳುತ್ತೆ. ಈ ಮನಸ್ಸು ನಿರ್ಗುಣ ಬ್ರಹ್ಮನನ್ನು ಹೇಗೆ ಗ್ರಹಿಸುತ್ತೆ ಅಂತ ಕೇಳಿದ್ರೆ ಮನಸ್ಸು ಅವನನ್ನು ಗ್ರಹಿಸಲು ಅಸಮರ್ಥ, ಅನುಭವದಿಂದ ಮಾತ್ರ ತಿಳಿಯಬಹುದು. ಈ ಕೇನೋಪನಿಷತ್ತು 1:3 ಯಥೋ ವಾಥೋ ನಿವರ್ತಂತೆ ಅಪ್ರಾಪ್ಯ ಮನಸ ಸಹ ಅಂತ ಹೇಳುತ್ತೆ. ಈ ನಿರ್ಗುಣ ಬ್ರಹ್ಮ ಮತ್ತು ದೇವತೆಗಳ ಮಹತ್ವ ಏನಪ್ಪ ಅಂದರೆ ದೇವತೆಗಳು ಸಗುಣ ರೂಪಗಳು, ನಿರ್ಗುಣ ಅವುಗಳ ಮೂಲ ಅಷ್ಟೆ. ಆದ್ದರಿಂದ ಸಗುಣ ರೂಪಕ್ಕಿಂತ ನಿರ್ಗುಣ ರೂಪ, ಯಾಕೆಂದರೆ ನಿರ್ಗುಣ ರೂಪವೇ ಸಗುಣ ರೂಪವನ್ನು ಉತ್ಪತ್ತಿ ಮಾಡಿದ್ದಾದ್ರಿಂದ ದೇವತೆಗಳು ಸಗುಣ ರೂಪ ಉತ್ಪತ್ತಿ ಆಗ್ತಕ್ಕಂಥವ್ರು. ನಿರ್ಗುಣ ಆಗಿರ್ತಕ್ಕಂಥ ಉತ್ಪತ್ತಿಗೆ ದೇವತೆಗಳು, ಇದಕ್ಕೆ ನಿರ್ಗುಣ ಬ್ರಹ್ಮನಿಗೆ ಉತ್ಪತ್ತಿ ಇಲ್ಲ, ಸೃಷ್ಟಿ ಸ್ಥಿತಿ ಇಲ್ಲ, ಏನು ಯಾವುದೂ ಅಲ್ಲ, ಎಲ್ಲದಕ್ಕೂ ಅತೀತ, ಯಾಕೆಂದರೆ ಅವನೇ ಎಲ್ಲ ಅಂತ. ಬೃಹದಾರಣ್ಯಕ ಕೇನೋಪನಿಷತ್ತು ಸರ್ವೇ ಅಮೃತಾ ಭವಂತಿ ಅಂತ 2:6-19 ಹೇಳಿದೆ. ಅವಿದ್ಯೆ ಮತ್ತು ಅಜ್ಞಾನ ಮತ್ತು ನಿರ್ಗುಣ ಬ್ರಹ್ಮ. ಅವಿದ್ಯೆ ಮಾಯೆಯ ಮುಸುಕು, ಜ್ಞಾನದಿಂದ ಅದನ್ನು ದೂರ ಮಾಡಬೇಕು. ಈಶಾವಾಸ್ಯ ಉಪನಿಷತ್ತು 9 ಅನ್ಯದೇವಾಸ್ತು ವಿದ್ಯೆಯ ಅಂತ ಹೇಳ್ಬಿಟ್ಟು ಹೇಳಿದೆ. ಈ ಪ್ರಾಣಾಯಾಮದ ಪಾತ್ರ ಏನಪ್ಪ ಅಂದರೆ ಮನಸ್ಸನ್ನು ನಿಯಂತ್ರಿಸಿ ಧ್ಯಾನಕ್ಕೆ ಸಿದ್ಧಿಗೊಳಿಸುತ್ತೆ. ಹಂಸೋಪನಿಷತ್ನಲ್ಲಿ ಪ್ರಾಣಾಪಾನವು ಸಮೌಕೃತ್ವ ಅಂತ ಹೇಳ್ಬಿಟ್ಟು ಹೇಳಿದೆ. ಈ ರೂಪರಹಿತ ಮತ್ತು ರೂಪದ ಜಗತ್ತಿನ ಸಾಮರಸ್ಯ ಏನಪ್ಪ ಅಂದರೆ ಜಗತ್ತು ಬ್ರಹ್ಮನ ಲೀಲೆ, ರೂಪರಹಿತ ಎರಡೂ ಅವನಲ್ಲಿಯೇ ಇದೆ. ಶ್ವೇತಾಶ್ವತರ ಉಪನಿಷತ್ತು ಯೋ ಬ್ರಹ್ಮಾಣಂ ವಿದಧಾತಿ ಪೂರ್ವಂ ಅಂತ ಹೇಳ್ಬಿಟ್ಟು ಹೇಳಿದೆ. ವೇದಾಧ್ಯಯನ ಮಹತ್ವ ಏನಪ್ಪ ಅಂದರೆ ಶಾಸ್ತ್ರಗಳು ಜ್ಞಾನದ ದೀಪ, ಆದರೆ ಅನುಭವವೇ ಗುರಿ. ಮುಂಡಕೋಪನಿಷತ್ತು ಪರೀಕ್ಷಲೋಕಾನ್ ಕನ್ಮಚಿತಾನ್ ಬ್ರಾಹ್ಮಣ ಅಂತ ಹೇಳ್ಬಿಟ್ಟು ಒತ್ತಿ ಹೇಳಿದೆ. ಈ ನಿರ್ಗುಣ ಬ್ರಹ್ಮದ ಅಸ್ತಿತ್ವದ ಬಗ್ಗೆ ಸಂಶಯಗಳನ್ನು ಹೇಗೆ ನಿಭಾಯಿಸೋದು ಅಂದರೆ ಗುರು, ಶಾಸ್ತ್ರ ಮತ್ತು ಸಾಧನೆಯ ಮೂಲಕ. ಈ ಕಠೋಪನಿಷತ್ತು ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತ ಹೇಳಿದೆ. ಭಕ್ತಿ ಮತ್ತು ನಿರ್ಗುಣ ಬ್ರಹ್ಮ
ಭಕ್ತಿ ಸಗುಣದ ಮಾರ್ಗ. ನಿರ್ಗುಣಕ್ಕೆ ಜ್ಞಾನದ ಅಗತ್ಯ ಬೇಕಾಗುತ್ತೆ. ನಾರದ ಭಕ್ತಿ ಸೂತ್ರ 41ರಲ್ಲಿ ಸಾತ್ವಮಸ್ಮಿನ್ ಪರಮಪ್ರಮೇಯ ರೂಪಾಹ ಅಂತ ಹೇಳಿದೆ. ಹೀಗೆ ಇನ್ನೂ ಅನೇಕವಾದ ವಿಷಯಗಳನ್ನು ನಿಮಗೆ ತಿಳಿಸಬಹುದು. ಮುಂದಿನ ಇದರಲ್ಲಿ ಆದಷ್ಟು ಪ್ರಯತ್ನ ಮಾಡಿಕೊಂಡು ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ನಮಸ್ಕಾರ.